ಹಲೋ ಎವ್ರಿವನ್, ಎಲ್ಲರೂ ಹೋಗಿದ್ರಾ? ವೆಲ್ಕಮ್ ಟು ಮೈ ಚಾನಲ್ ವಿಜಯ ಡೈರೀಸ್. ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಇನ್ಸ್ಟಾಗ್ರಾಮು ಮತ್ತು ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗಿದ್ದೀವಿ ಮೇಡಮ್. ಆದ್ರೂ ನಮಗೆ ರೀಕನೆಕ್ಟ್ ಅಂತ ಹೇಳಿ ಬರ್ತಿದೆ ಅಂತ ತುಂಬ ಜನ ನನಗೆ DM ಮಾಡ್ತಿದ್ದೀರಾ, ಸ್ಕ್ರೀನ್ಶಾಟ್ ಕೂಡ ಕಳಿಸ್ತಾ ಇದ್ದೀರಾ. ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋನ ಕೂಡ ಮಾಡಿ ಹಾಕಿದ್ದೆ. ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ನ ಒಂದ್ಸರಿ ಚೇಂಜ್ ಮಾಡಿಬಿಟ್ಟು ಅದು ಡಿಸ್ಕನೆಕ್ಟ್ ಆಗುತ್ತೆ, ಮತ್ತೆ ನೀವು ಹೊಸದಾಗಿ ಕನೆಕ್ಟ್ ಮಾಡಿ ಅಂತ ಹೇಳಿ. ಬಟ್ ಆದ್ರೂ ಇನ್ನೂ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ನೀವು ಯಾವುದಾದ್ರೂ ಸ್ಟೆಪ್ನ ಮಿಸ್ ಮಾಡಿರ್ಬೋದು ಅಂತ ಹೇಳಿ ನಾನು ಈ ಸ್ಟೆಪ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಕ್ಲಿಯರಾಗಿ ನೋಡಿ ವಿಡಿಯೋನ. ನೀವು ಮಿಸ್ ಮಾಡಿ ನೋಡಿದ್ರೆ, ಅಂದರೆ ಸ್ಕಿಪ್ ಮಾಡಿ ವಿಡಿಯೋನ ನೋಡಿದಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗಲ್ಲ. ವಿಡಿಯೋನ ಸ್ಕಿಪ್ ಮಾಡ್ದೇ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಆಗ್ತಿರೋದು ಕಡಿಮೆ. ಆ್ಯಂಡ್ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸ್ಕ್ರೀನ್ ರೆಕಾರ್ಡಲ್ಲಿ ತೋರಿಸ್ತೀನಿ, ಎಲ್ಲೂ ಸ್ಕಿಪ್ ಮಾಡ್ದೇ ಏನು ಸ್ಟೆಪ್ ಇದೆ ಅದನ್ನು ಫಾಲೋ ಮಾಡಿ ಕ್ಲಿಯರಾಗಿ. ರೀಕನೆಕ್ಟ್ ಅಂತ ಯಾಕೆ ಬರ್ತಿರುತ್ತೆ ಅಂದರೆ, ನೀವು ಆಟೋ DMನ ಸೆಟ್ ಮಾಡಿಲ್ಲ ಅಂದರೆ ಆ ರೀತಿ ಬರ್ತಿರುತ್ತೆ. ಮೀಶೋನ ಓಪನ್ ಮಾಡ್ಕೊಳ್ಳೋಣ. ಅಕೌಂಟ್ನ ಓಪನ್ ಮಾಡಿಕೊಂಡು ನಮ್ಮ ಏನು ಮೀಶೋ ಕ್ರಿಯೇಟರ್ ಕ್ಲಬ್ ಇರುತ್ತೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ರೀಕನೆಕ್ಟ್ ಇನ್ಸ್ಟಾಗ್ರಾಮ್ ಅಂತ ಶೋ ಆಗ್ತಿದೆ. ಓಕೆನಾ? ಇಲ್ಲಿ ಗೆಸ್ಟ್ ಕಮಿಷನ್ ಲಿಂಕ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ನೋಡಿ, ಸೆಲೆಕ್ಟ್ ಪೋಸ್ಟ್ ಫಾರ್ ಆಟೋ DM ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಆಟೋ DM ಅಂದರೆ ನಾವು ಒಂದು ಪೋಸ್ಟ್ ಮಾಡಿರ್ತೀವಿ ಇನ್ಸ್ಟಾಗ್ರಾಮಿಗೆ. ಆ ಪ್ರಾಡಕ್ಟ್ಗೆ ಅವರು ಲಿಂಕ್ ಅಂತ ಕಮೆಂಟ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಅವ್ರ DMಗೆ ಆ ಪ್ರಾಡಕ್ಟ್ ಲಿಂಕು ಸೆಂಡ್ ಆಗಬೇಕು. ಆ ರೀತಿ ಸೆಟ್ ಮಾಡೋದೇ ಆಟೋ DM. ಓಕೆನಾ? ಇಲ್ಲಿ ಆಟೋ DMನ ಕ್ಲಿಕ್ ಮಾಡಿಕೊಂಡು ನಮ್ಮ ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಹಾಕ್ಕೊಳ್ಳಿ. ನಾನು ತುಂಬ ಸರಿ ಹೇಳಿದ್ದೀನಿ, ನಿಮ್ಗೇನಾದರೂ ಪಾಸ್ವರ್ಡ್ ನೆನಪಿಲ್ಲ ಅಂತ ಹೇಳಿದ್ರೆ ಫರ್ಗೆಟ್ ಪಾಸ್ವರ್ಡ್ ಅಂತ ಕೊಟ್ಟು ನಿಮ್ಮ ಫೋನ್ ನಂಬರ್ ಹಾಕಿದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಕೋಡ್ ಸೆಂಡ್ ಆಗುತ್ತೆ. ಆ ಕೋಡ್ನ ಹಾಕಿದ್ರೆ ನೀವು ಹೊಸದಾಗಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೋದು. ನಿಮಗೇನಾದರೂ ಪಾಸ್ವರ್ಡ್ ನೆನಪಿದ್ರೆ ನೀವು ಯೂಸರ್ ನೇಮು ಮತ್ತು ಪಾಸ್ವರ್ಡ್ನ ಹಾಕಿ ಡೈರೆಕ್ಟಾಗಿ ಲಾಗಿನ್ ಕೂಡ ಆಗ್ಬೋದು. ಇಲ್ಲಿ ನಾನು ಕೋಡ್ನ ಅಂದರೆ ಪಾಸ್ವರ್ಡ್ ಮರ್ತೋಗಿದೆ, ಸೊ ಹಾಗಾಗಿ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಕೋಡ್ನ ಎಂಟ್ರಿ ಮಾಡ್ತಾಯಿದ್ದೀನಿ. ನೀವು ಈ ಸ್ಟೆಪ್ನ ಮಿಸ್ ಮಾಡಬೇಡಿ. ನೀವು ಈ ಸ್ಟೆಪ್ನ ಮಿಸ್ ಮಾಡಿದ್ರೇ ರೀಕನೆಕ್ಟ್ ಅಂತ ಬರುತ್ತೆ. ತುಂಬ ಜನ ಈ ಸ್ಟೆಪ್ನ ಮಿಸ್ ಮಾಡಿದ್ದೀರಾ. ಸೊ ಹಾಗಾಗಿ ನಂಗೆ ತುಂಬ ಜನ ಕೇಳ್ತಿದ್ರಿ, ನಿಮ್ಮ ಮೊಬೈಲ್ ನಂಬರ್ಗೆ ಕೋಡ್ ಬರುತ್ತೆ, ಆ ಕೋಡ್ನ ಹಾಕ್ಕೊಂಡು ನಿಮಗೆ ಹೊಸದಾಗಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆನಾ? ಆಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ನಿಮ್ಮ ಬರ್ತ್ ಅಂದರೆ ಡೇಟ್ ಆಫ್ ಬರ್ತ್ನ ಕೇಳುತ್ತೆ. ಡೇಟ್ ಆಫ್ ಬರ್ತ್ನ ಸೆಟ್ ಮಾಡಿಕೊಂಡು ಇಯರು ಮತ್ತು ಮಂತು ಹಾಕ್ಕೊಂಡು ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂತ ಕೊಟ್ಕೊಂಡ್ರೆ ಇಲ್ಲಿ ನಿಮ್ಮ ಫುಲ್ ನೇಮ್ ಕೇಳುತ್ತೆ. ನಿಮ್ಮ ನೇಮ್ನ ಫುಲ್ ಎಂಟ್ರಿ ಮಾಡ್ಕೊಳ್ಳಿ. ಯೂಸರ್ ನೇಮ್ ಅದೇ ತಗೊಳ್ಳುತ್ತೆ, ಅಂದರೆ ನಿಮ್ಮ ಏನು ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಇರುತ್ತೆ ಅದನ್ನು ತಗೊಳ್ಳುತ್ತೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಅಗ್ರಿ ಟು ಇನ್ಸ್ಟಾಗ್ರಾಮ್ ಟರ್ಮ್ ಆ್ಯಂಡ್ ಕಂಡೀಷನ್ಗೆ ಅಗ್ರಿ ಅಂತ ಕೇಳುತ್ತೆ, ಅಗ್ರಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮ್ಮ ಏನು ಇನ್ಫಾರ್ಮ್ ಇದೆ ಅದನ್ನು ಸೇವ್ ಮಾಡ್ತೀರಾ ಅಂತ ಕೇಳುತ್ತೆ, ಸೇವ್ ಅಂತ ಕೊಟ್ಕೊಂಡು ನೀವೇನಾದರೂ ಫೇಸ್ಬುಕ್ನ ಆ್ಯಡ್ ಮಾಡೋಂಗಿದ್ರೆ ಆ್ಯಡ್ ಅಂತ ಕೊಟ್ಕೊಳ್ಳಿ. ಇಲ್ಲ ಸ್ಕಿಪ್ ಮಾಡಲ್ಲ ಅಂದರೆ ಸ್ಕಿಪ್ ಅಂತ ಕೊಟ್ಟು, ನೀವೇನಾದರೂ DPಗೆ ಫೋಟೋ ಹಾಕೋದಿದ್ರೆ ಫೋಟೋನ ಅಲ್ಲೇ ಇಮೇಜ್ನ ಸೆಲೆಕ್ಟ್ ಮಾಡಿ, ಇಲ್ಲಾಂದರೆ ಅದನ್ನು ಸ್ಕಿಪ್ ಕೊಡಿ. ನೆಕ್ಸ್ಟು ಕಂಟಿನ್ಯೂ ಅಂತ ಕೊಡೋಣ. ಇಲ್ಲಿ ನೆಕ್ಸ್ಟು ನಮ್ಮ ಪ್ರೊಫೆಷ್ನಲ್ ಅಕೌಂಟ್ ಅಂದರೆ ನಮ್ಮ ಇನ್ಸ್ಟಾಗ್ರಾಮ್ ID ಏನಾದರೂ ಪ್ರೈವೇಟ್ ಆಗಿದ್ದರೆ ಇಲ್ಲಿ ಪಬ್ಲಿಕ್ಕಾಗಿ ಚೇಂಜ್ ಮಾಡಲಿಕ್ಕೆ ಕೇಳುತ್ತೆ. ಅದನ್ನು ನೀವು ಚೇಂಜ್ ಅಂತ ಕೊಟ್ಕೊಂಡು ಕಂಟಿನ್ಯೂ ಕೊಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಾವು ಕ್ರಿಯೇಟರ್ನ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಬಂದು ಇಲ್ಲಿ ನಾವು ಪ್ರೊಫೆಷ್ನಲ್ ಬ್ಲಾಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು, ನಿಮ್ಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಂಟಿನ್ಯೂ ಅಂತ ಕೊಡಿ. ಇಲ್ಲಿ ನೆಕ್ಸ್ಟ್ ಅಂತ ಕೊಡೋಣ. ಇದು ಡನ್ ಅಂತ ಕೊಡಿ. ಅಂದರೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು ಕ್ರಿಯೇಟರ್ ಅಕೌಂಟಾಗಿ ರೆಡಿಯಾಗಿದೆ ಅಂತ ಕೇಳ್ತಾಯಿದೆ. ಡನ್ ಅಂತ ಕೊಡೋಣ. ಇಲ್ಲಿ ಎಲ್ಲವುದು ಅಲೋವ್ ಅಂತ ಕೊಡೋಣ. ನೆಕ್ಸ್ಟ್ ನಮಗೆ ಇಲ್ಲಿ ಯಾವ ರೀತಿ ಮೆಸೇಜ್ಗಳನ್ನ ನಮ್ಮ ಕಮೆಂಟಲ್ಲಿ ಅವರು ಹಾಕಬೇಕು ಅಂತೇಳಿ ಇಲ್ಲಿ ತುಂಬ ಮೆಸೇಜಸ್ಗಳಿದೆ. ಲಿಂಕು, ಪ್ರೈಸು, ಡೀಟೇಲ್ಸು, DM, PP ಅಂತ ನಿಮ್ಗೆ ಯಾವುದಾದ್ರೂ ಹೊಸ್ದಾಗೆ ಇಲ್ಲಿ ಇಲ್ದಿರೋದನ್ನು ನಿಮ್ಮ ಏನು ವೀಡಿಯೋಸ್ನ ನೋಡಿ ಅವ್ರು ಕಮೆಂಟ್ ಮಾಡಬೇಕು ಅಂತ ನೀವು ಅನ್ಕೋತೀರಾ, ಆ ಒಂದು ವರ್ಡ್ನ ನೀವು ಆ್ಯಡ್ ಮಾಡ್ಬೋದು. ಬಟ್ ಇಲ್ಲಿ ಇಲ್ದಿರೋದನ್ನು ನೀವು ಆ್ಯಡ್ ಮಾಡಬೇಕು. ನಾನಿಲ್ಲಿ ಅಮೌಂಟ್ ಅಂತ ಆ್ಯಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಇಲ್ಲಿ ಅಮೌಂಟ್ ಅನ್ನೋದು ಒಂದೇ ಇಲ್ಲ, ಬೇರೆ ಎಲ್ಲವುದು ಆಲ್ಮೋಸ್ಟ್ ಇದೆ. ಸೊ ಹಾಗಾಗಿ ಅಮೌಂಟ್ ಅಂತ ಒಂದು ಆ್ಯಡ್ ಮಾಡಿಕೊಂಡು ಡನ್ ಅಂತ ಕೊಟ್ಕೊಳ್ಳೋಣ.
ಇಷ್ಟು ಮಾಡಿದ್ರೆ ನಿಮ್ಮ ಆಟೋ ಡಿ ಎಮ್ ಕಂಪ್ಲೀಟ್ ಆಗುತ್ತೆ. ಇನ್ಯಾವುದೇ ಸ್ಟೆಪ್ ಕೂಡ ಇಲ್ಲ. ನಾವಿಲ್ಲಿ ನೋಡ್ಬೋದು ಇವಾಗ ನಿಮಗೆ ಸೆಲೆಕ್ಟ್ ಪೋಸ್ಟ್ ಫಾರ್ ಆಟೋ ಡಿ ಎಮ್ ಅಂತ ಬರ್ತಿದೆ. ಮುಂಚೆ ಏನು ಬರ್ತಿತ್ತು, ರೀಕನೆಕ್ಟ್ ಅಂತ ಬರ್ತಿತ್ತು. ಓಕೆನಾ, ಈ ರೀತಿ ಬಂದರೆ ನಿಮಗೆ ನಿಮ್ಮ ಏನು ಇನ್ಸ್ಟಾಗ್ರಾಮ್ಗೆ ವೀಡಿಯೋಸ್ನ ಹಾಕ್ತೀರಾ, ಇಲ್ಲಿ ನೀವು ಸೆಲೆಕ್ಟ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಅವ್ರ ಪೋಸ್ಟಿಗೆ ಅಂದರೆ ಅವ್ರ ಇನ್ಸ್ಟಾಗ್ರಾಮಿಗೆ ಲಿಂಕು ಡಿ ಎಮ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಇದೇ ಥರ ಯೂಸ್ಫುಲ್ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಒಂದು ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.